ಸಾಲಿ ಬಿಡು ಹೊಟ್ಟಾಗೈತಿ. ಗಂಟು ಹೊಡೆದು ಎಷ್ಟೊತ್ತಾತು ಕಲಿಯಾಕ ಹೋದ ಹುಡುಗ ಇನ್ನ ಬರವಲ್ಲ. ಹುಡುಗಗ ಪಾಟಿ ಚೀಲ ಹಾಕ್ಯಾಳ, ಬೂಟ್ ಮೆಡ್ಸ್ಯಾಳ, ಕೊಳ್ಳಾಗ ಟೈ ಕಟ್ಟ್ಯಾಳ, ಯೂನಿಫಾರ್ಮ್ ಹಾಕಿ ಪಾಟಿ ಚೀಲ ಹಾಕಿ ಸಾಲಿಗೆ ಕಳಿಸಿರ್ತಕ್ಕಂತ ಮಗ ಇನ್ನ ಸಾಲಿಗೆ ಬಂದಿಲ್ಲಲ್ಲ. ಗಂಟು ಹೊಡೆದು ಎಷ್ಟೊತ್ತಾತು ಎಲ್ಲರೇ ನಿಂತೈತಿ ಏನೋ ಅಂತ ತಿಳ್ಕೊಂಡು ಅನುಮಾನ. ಅದಕ್ಕೆ ಹೇಳ್ತಾಳ, ಹೋಳಿಗೆಗೆ ಹಂಚಿಟ್ಟು ಮಾಳ್ಗಿ ನಾ ಏರಿನ, ಸಾಲಿ ಸರ್ದಾರ ಬರಲಿಲ್ಲ. ಸಾರಿ ಸರ್ದಾರ ಬರಲಿಲ್ಲ ಹಡದವ ಮೋಜಿನ ಮಾಸ್ತರ ಬಿಟ್ಟಿಲ್ಲ. ಮಾಸ್ತರು ಸಾಲಿ ಕಲಿಸುವಾಗ ಆ ಹುಡುಗ ಇನ್ನ ಕಲಿಬೇಕಂತ ಐತಿ. ಆ ಗುಂಗಿನೊಳಗ ಆ ಹುಡುಗಗೆ ಗಂಟು ಹೊಡೆದದ್ ಗೊತ್ತಿಲ್ಲ, ಸರ್ಗೆ ಗಂಟು ಹೊಡೆದದ್ ಕೇಳಿಸೇ ಇಲ್ಲ. ಕಲ್ಸು ಗುಂಗದ, ಕಲಿಯು ಗುಂಗದ, ಹಿಂಗಿದ್ರ ತುಳಸಿಗೇರಿ ಮಲ್ಲ ಕಂಬದಷ್ಟು ಎತ್ತರ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ಇಲ್ಲಿ ಸಾಕ್ಷಿ ಕಲಿಸ್ತದೆ. ಕಲ್ಸವ್ರ ಯಾಳೆ ಮರಿಬೇಕ, ಕಲಿಯವ್ರ ಯಾಳೆ ಮರಿಬೇಕ. ಸಾಧನೆ ಅನ್ನೋದು ಕೈಯಾಗ ಇರ್ತದೆ. ಹಂಗ ಸಾಧನ ಮಾಡುವಂತ ಮಕ್ಕಳು ಈ ಸಂಸ್ಥೆಯಲ್ಲಿ ಅದಾರ ಅನ್ನುವಂಥದ್ದು. ಅವ್ವ ಇನ್ನೊಂದು ಹೇಳ್ತಾಳ, ಏನ್ ಹೇಳ್ತಾಳ ಅಂತಂದ್ರ, ಆಚಾರ ಕಾರ್ಸಾಗು ಮಗನೇ, ಅವನ ಮಾತು ಕೇಳಬೇಕು. ಆಚಾರ ಕಾರ್ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಮಾಣಿಕ್ಯದ ಚೂಡಾಮಣಿ ನೀನಾಗು, ಜ್ಯೋತಿಯಾಗು ಈ ಜಗಕ್ಕೆಲ್ಲ. ಈ ಜಗಕ್ಕ ಜ್ಯೋತಿ ಆಗಬೇಕಲ್ಲ ಕಂದ ನೀನು. ಬರೀ ಸಾಲಿಗೆ ಹೋಗಿ ಮಿಟ್ಟು ನಾಲ್ಕು ಮಾತು ಹೇಳಿದ್ರೆ ಆಗುದಿಲ್ಲ. ಇಡೀ ಕೇವಲ ತುಳಸಿಗಿರಿ ಅನ್ಲಿಲ್ಲಕ್ಕೆ, ಕೇವಲ ಬಾಗಲಕೋಟೆ ಅನ್ಲಿಲ್ಲ, ಜ್ಯೋತಿಯಾಗು ಜಗಕ್ಕೆಲ್ಲ. ಈ ಜಗತ್ತಿಗೆ ಪ್ರಕಾಶ ಕೊಡ್ತಕ್ಕಂತ, ಪ್ರಜ್ವಲ ಕೊಡ್ತಕ್ಕಂತ ನೀನು ಆಗಬೇಕು ಅಂತ ತಿಳ್ಕೊಂಡು ತಾಯಿ ತನ್ನ ಮಾತಿನಲ್ಲಿ ಹರಿಸ್ತಾಳೆ. ಇಂಥ ಮಾತುಗಳನ್ನ ನಿತ್ಯವೂ ತನ್ನ ವೃತ್ತಿಯಲ್ಲಿ ಮೌಲ್ಯದ ಮಾತುಗಳನ್ನು ಹುಡಿಕಟ್ಟಿ ರೈತ ಹೆಂಗ ಬಿತ್ತತಾನ, ಹೊಲದಾಗ ಗಳೆ ಹೊಡಿತಾನ, ರೆಂಟಿ ಕಳಿತಾನ, ಆ ನಂತರದಲ್ಲಿ ಗೊಬ್ಬರ ಹಾಕ್ತಾನ, ಅದಕ್ಕೆ ಸಸಿ ತುಂಬ್ತಾನ, ಕಾಲಕ್ಕೆ ನೀರು ಬಿಡ್ತಾನ. ಅಷ್ಟೇ ಅಲ್ಲ, ನಾಟಿಗೆ ಒಂದಾಗುದಿಲ್ಲ, ಅದ್ರ ಕೂಡ ಕಳೆಯನ್ನ ಬೆಳಿತೈತಿ. ಆ ಕಳೆ ಹೆಂಗ ಬೆಳಿತೈತಿಲ್ಲ, ಆ ಬೆಳೆದಾಗ ಮತ್ತದನ್ನ ಕಸ ಕಿತ್ತು ತೆಗೆದುದಾಗ ಹುಲ್ಸಾದ ರಾಶಿ ಮಾಡ್ಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತದೆ. ಹಂಗ ಬೆಳಿತಕ್ಕಂತ ಮಗುವಿಗೆ ಕೆಲವೊಂದು ಗೆಳೆಯರ ದೋಷದಿಂದೋ, ಮನೆಯನ್ನ ಸಂಸ್ಕಾರದಿಂದನೋ, ಅಥವಾ ಹೊರಗಿನ ಸಂಸ್ಕೃತಿಯಿಂದನೋ ಕೆಲವೊಂದು ಕಳೆ ಬರ್ತಾವ. ಈ ಕಳೆ ಕೆತ್ತಿ ನೀರು ಬಿಡು ಕೆಲಸ ಯಾರ್ದು ಅಂತಂದ್ರ ಶಿಕ್ಷಕರದಾಗಿ. ಶಿಕ್ಷಕರು ಕಾಲಕ್ಕೆ ಕಳೆ ಕೀಳಬೇಕು, ನೀರು ಹಾಸ್ಬೇಕು. ಮಗ ಚಂದ ಓದಾಕತಿ. ಮಕ್ಕಳ ಕಾರ್ಯಕ್ರಮಗಳನ್ನು ನೋಡುವಾಗ ನನಗೆ ಬಹಳಷ್ಟು ಸಂತೋಷ ಆಯ್ತು. ಏನಂತಂದ್ರ ಕಲಿಕಾ ಚಟುವಟಿಕೆಗಳನ್ನು ಮಕ್ಕಳಿಗೆ ಮಾಡಿಸಿದ್ದಾರೆ. ಎಷ್ಟು ಮಕ್ಕಳು ರೀಡಿಂಗ್ ಕಾಂಪಿಟೇಷನ್, ರೈಟಿಂಗ್ ಕಾಂಪಿಟೇಷನ್, ಆ ನಂತರದಲ್ಲಿ ಸ್ಪೀಕಿಂಗ್ ಕಾಂಪಿಟೇಷನ್, ಜೊತೆಗೆ ಆಟಗಳಲ್ಲಿ ಆ ಹುಡುಗರು ರನ್ನಿಂಗ್ ಒಳಗದಾರ, ಆ ನಂತರದಲ್ಲಿ ಲೆಮನ್ ಟೀ ಸ್ಪೂನ್ ದಲ್ಲಿದಾರ. ಇಂಥವನ್ನೆಲ್ಲಾನು ಆಟಗಳನ್ನ ಆಡಿಸಿ ಪ್ರಶಸ್ತಿಗಳನ್ನು ತಗೊಳ್ಳುವಾಗ ಮೇಲಿರ್ತಕ್ಕಂಥವ್ರು ಎಲ್ಲರೂ ಮಕ್ಕಳಿಗೆ ಪ್ರಶಸ್ತಿ ಕೊಟ್ಟರಲ್ಲ, ಅದು ಈ ಶಾಲೆಯ ವೈಶಿಷ್ಟ್ಯ. ಅಂತ ಮಕ್ಕಳಿಗೆ ನಾವು ಹೆಡ್ಸ್ ಅಪ್ ಅಂತ ತಿಳ್ಕೊಂಡು ಹೇಳ್ಬೇಕು. ಅಂತ ಮಕ್ಕಳನ್ನು ಬೆಳೆಸ್ತಕ್ಕಂಥ ತಾಯಂದಿರು, ಪರಮ ಪೂಜ್ಯ ನಡೆದಾಡುವ ದೇವರಿಂದ ಖ್ಯಾತನಾಮರಾಗಿರುವಂತ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನಾಮಧೇಯವನ್ನು ಇಟ್ಟುಕೊಂಡು ಹುಟ್ಟಿರ್ತಕ್ಕಂಥ ಈ ಸಂಸ್ಥೆ ಇವತ್ತು 20ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಅದೆಷ್ಟೋ ಮಕ್ಕಳು ಬೇರೆ ಕೆಳಗೆ 20 ವರ್ಷ ಆಗೈತೆ ಅಂತಂದ್ರೆ, ಇಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ನಾಡಿನ ತುಂಬಾ ಗಿಳಿಯಾಗಿ ಹಾರಿ ಹೋಗ್ಯಾವ, ನವಿಲಿನಂಗ ನರ್ತನ ಮಾಡ್ತಾವ, ಅಷ್ಟೇ ಅಲ್ಲ ಕೋಗಿಲೆ ಹಂಗ ಗಾಯನ ತೆಗಿತಾವ. ಅಂತ ಮಕ್ಕಳಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಜ್ಞಾನದ ಗೂಡು ಅಂತಂದ್ರೆ ಅದು ಈ ಜ್ಞಾನ ದೇಗುಲ. ಇಂಥ ಸಿದ್ದೇಶ್ವರ ಇದೊಂದು ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆನಲ್ಲಿ ಮಕ್ಕಳಿಗೆಲ್ಲರ ಅವಕಾಶ ಮಾಡಿಕೊಡ್ತಿರ್ತಾರೆ. ಒಂದು ಹುಡುಗ ಅವ್ರ ಅವನ ಕೂಡ ಜಗಳ ತೆಗೆದಿತ್ತಂತ. ಆ ಜಗಳ ತೆಗೆದಿರ್ತಕ್ಕಂಥ ಹುಡುಗ ಏನ್ ಇತ್ತು ಅಂದ್ರ, ಸಾಲಿಗೆ ಹೋಗಿ ಹುಡುಗ ಬಂತು ಅವ್ರ ಹೇಳಿದ್ಲ, ಏಯಪ್ಪ ಇಲ್ಲೇ ಊರು ಮುಂದೆ ನಿಮ್ಮ ಅಪ್ಪ ಬುದ್ಧಿ ಬಿಟ್ಟು ಹೋಗ್ಯಾನ, ಬುದ್ಧಿ ಕೊಟ್ಟು ಬರೋರು, ಬುದ್ಧಿ ಕೊಟ್ಟು ಬರೋಗ ಅಂದ್ಲು. ಅವ್ರವಾಗ ಹುಡುಗ ಹೇಳ್ತೈತಿ, ಬುದ್ಧಿ ಕೊಟ್ಟು ಬರ್ತಾನೆ, ಇಲ್ಲ ನಂಗಿಲ್ಲ, 10 ರೂಪಾಯಿ ಕೊಡ್ಬೇಕಂದ್ರು. ಆಯ್ತಪ್ಪ ಕೊಡ್ತೀನಿ, ಕೊಟ್ಟು ಬರೋಗ ಅಂತಂದ್ಲು. ಬುದ್ಧಿ ತಗೊಂಡ್ ಹೋಗಿ ಕೊಟ್ಟು ಬಂದ. ಮತ್ತೆ ಒಂದ್ ಇಂತ ಹಾಳಿ ಇಟ್ಕೊಂಡಿದ್ದ, ಅಪ್ಪಗೆ ಬುದ್ಧಿ ಕೊಟ್ಟು ಬಂದದಕ್ಕೆ 10 ರೂಪಾಯಿ ಅಂತ ಬರದಿಟ್ಟವ್. ಮರುದಿವ್ಸ ಹುಡುಗ ಅವ್ರ ತಮ್ಮ ಸಾಲಿಗೆ ಹೋಗ್ಯಾಕ ವಾಲ್ಯತ್ತಿತ್ತು. ಏ ತಮ್ಮ, ನಿನ್ ಸಾಲಿ ದೊಡ್ಡ ಸಾಲಿ ತಿಕ್ಕಟ್ಟು ಹೋಗಕತ್ತ, ನಿಮ್ ಸಣ್ಣ ತಮ್ಮನ್ನ ಸಾಲಿ ಕಳಿಸಿ ಬಂದ, 5 ರೂಪಾಯಿ ಆಕತ್ ನೋಡಂದವ್. 5 ರೂಪಾಯಿ ಆಕತಿ ಅಂದ. ಆಗ್ಲಪ್ಪ ಕೊಡ್ತನು, ತಮ್ಮನ ಬಿಟ್ಟು ಬರೋಗ ಸಾಲಿಗಂದ.
ಆ ಹುಡುಗೋಗಿ ಸಾಲಿಗೆ ಬಿಟ್ಟು ಬಂದ, ಮತ್ತ ಮನೆಗೆ ಬಂದು ಈ ಚೀಟಿಯಾಗ ಬರದ ತಮ್ಮನ ಸಾಲಿಗೆ ಕಳಿಸಿದ್ದು 5 ರೂಪಾಯಿ ಅಂತ ಬರೆದಿಟ್ಟ. ಆ ನಂತರದಲ್ಲಿ ಅವ್ವ ಅಡಿಗೆ ಮಾಡಾಕತ್ತಿದ್ಲು, ನಳದ ನೀರು ಬಂದು, ಏ ತಮ್ಮ 2 ಕೊಡ ನೀರ್ ತುಂಬ ಅಂದ್ಲು. 2 ಕೊಡಕ್ಕೆ 10 ರೂಪಾಯಿ ಆಕತ್ತಂದವ, ಕೊಡತನ ತುಂಬ ಅಂದ್ಲು. 2 ಕೊಡ ನೀರ್ ತುಂಬಾಕ 10 ರೂಪಾಯಿ ಅಂತ ಬರೆದಿಟ್ಟ. ಆ ನಂತರದಲ್ಲಿ ಇಷ್ಟೆಲ್ಲ ಬರಬೇಕು, ನಮ್ಮ ಅವು ಕೊಡ್ಬೇಕಂತ ತಿಳ್ಕೊಂಡು ತಾನು ಮನ್ಕೊಳ್ಳೋ ಕೋಡ್ಯಾಗ ಅಭ್ಯಾಸ ಮಾಡೋ ಕೋಲ್ಯಾಗ ತೆಲಿಗಿಂಬಿ ಕೆಳಗೆ ಅದನ್ನ ಚೀಟಿ ಇಟ್ಟ. ಚೀಟಿ ಇಟ್ಟು ಸಾಲಿಗೆ ಹೋಗ. ಅವ್ರವ್ವ ಕಸ ಹೊಡ್ಕೊಂತ ಬಂದ್ಲ. ಎಲ್ಲ ಅಡಿಗೆ ಏನ್ ಕೆಲಸ ಮುಗಿದ್ಮೇಲೆ ಹಾಸಿಗೆ ಜಾಡಿಸಿ ಚಂದಂಗ್ ಮಾಡ್ಬೇಕಂತ ತೆಲಿಗಿಂಬ ತೆಗದ್ಲು. ಅದ್ರ ಕೆಳಗೊಂದ್ ಚೀಟಿ ಇತ್ತು. ಸಾಲಿ ಕಲ್ತಿದ್ಲು, ನೋಡಿದ್ಲು ಏನ್ ಬರ್ದೈತಿ ಹುಡುಗ ಅಂತ ಓದಿದ್ಲು. ಅಪ್ಪಗೆ ಬುದ್ಧಿ ಕೊಟ್ಟು ಬಂದದ್ದಕ್ಕೆ 10 ರೂಪಾಯಿ, ತಮ್ಮನ ಸಾಲಿ ಕಳಿಸಿ ಬಂದದ್ದಕ್ಕೆ 5 ರೂಪಾಯಿ, 2 ಕೊಡ ನೀರು ತುಂಬಿದ್ದಕ್ಕೆ 10 ರೂಪಾಯಿ. ಅವ್ವ ನೀ ಒಟ್ಟು ನನಗೆ 25 ರೂಪಾಯಿ ಕೊಡ್ಬೇಕಂತ ಬರ್ದಿಟ್ಟು. ಇಷ್ಟು ಬರದಿಟ್ಟಿದ್ ನೋಡಿದ ಕೂಡ್ಲೇನೆ ಅವ್ರವ್ವ ಶಾಣ್ಯಾಕಿದ್ಲ. ಕಸ ಹೊಡೆದು ಅಲ್ಲೇ ಬಿಟ್ಲು. ಪೆನ್ ತಗೊಂಡ ಅದ್ರ ಹಿಂದಿನ ಪೆನ್ ಪೇಜ್ ಮೇಲೆ ಬರೆದ್ಲು, ತಮ್ಮ ನಿನ್ನ 9 ತಿಂಗಳು ನಾನು ಹೊಟ್ಟೆಯಾಗ ಹೊತ್ಕೊಂಡ್ ಅಡ್ಡಾಡಿನಿ, ಇದಕ್ಕೆ ಯಾವುದೂ ಫೀ ಇಲ್ಲಪ್ಪ ಅಂತ ಬರದ್ಲ. ಏನು ನಿನಗ ಎತ್ 9 ತಿಂಗಳು ಹೊತ್ತ ಕಷ್ಟ ಸೋಸಿ ನೀನು ಹಡದೀನಿ, ಆಪರೇಷನ್ ಆಗೋ ಟೈಮ್ನಾಗ ನಂದು ಜೀವ ಹಾಕಿತ್ತು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನೀನು ಭೂಮಿಗೆ ಬಿದ್ದು ಕೂಡ್ಲಿನ ನಿನ್ನ ಜೀವ ಹಾಕಿತ್ತು. ಆ ಸಂದರ್ಭದೊಳಗ ನನ್ನ ಮೈಯಿಂದ ರಕ್ತ ನಿನಗೆ ಕೊಟ್ಟ ನಿನ್ನ ಜೀವ ಉಳಿಸಿನಿ, ಇದಕ್ಕೆ ಯಾವುದೂ ಹಾಕಿಲ್ಲ ಅಂತ ಹೆಂಗ ಬರದಿಟ್ಟ. ಮತ್ತೆ ಹೊಳ್ಳಿ ಅದ್ರಾಗ ತೆಲಿಗಿಂಬಿ ಕೆಳಗಿಟ್ಟ ಕಸ ಬಡದ್ಲಿ. ಹುಡುಗ ಸಾಲಿಗೆ ಹೋಗಿ ಬಂದ ನೋಡಿದ, ನಮ್ಮ ಅವು ನೋಡ್ಯಾಳಿಲ್ಲ, ರೊಕ್ಕ ಕೊಡ್ತಾಳಂತ ನೋಡಿದ್ದವ. ಅವಾಗ ಬಂದ ಕೂಡ್ಲೇನೆ ಹಿಂಗ ತೆಗದ್ ನೋಡಿದ. ಅವಾಗ ಅವ ಹೇಳ್ತಾನ, ಓದಿದ ಕೂಡ್ಲೇನ ಗಳಗಳ ನೀರ್ ಬರಾಕಿದ್ದು ಕಣ್ಣಾಗ. ಅವ ಅಂದ ಅಲ್ಲೇ ನಿಂತ್ಕೊಂಡು ಕೈಯಾಗ ಚೀಟಿ ಹಿಡ್ಕೊಂಡ್ ಹುಡುಗ, ಯಾಕಪ್ಪ ಎಲ್ಲಿದಿ ಅಂದ. ಇಲ್ಲೇ ಅಡಿಗೆ ಮನ್ಯಾಗ ಅದಾನ. ಬನ್ನಿ ಅಲ್ಲಿಗೆ ಅಂತಂದು ಚೀಟಿ ತಗೊಂಡ್ ಹೋದ. ಏನವ ನಿನ್ನ ತುತ್ತ ತೆಗೆದು ನನಗೆ ತಿನ್ನಿಸಿ 9 ತಿಂಗಳು ಹೊತ್ತ ಕಷ್ಟ ಸುಖದೊಳಗೆ ನನ್ನ ಜೋಪಾನ ಮಾಡಿ ದುಡಿದು ತಗೊಂಡು ಬಂದು ಸಾಲಿಗೆ ಹಾಕಿಯಲ್ಲ, ನಿನ್ನ ಋಣ 7 ಜನ್ಮಕ್ಕೂ ತೀರ್ಸಕ್ ಆಗುದಿಲ್ಲ. ನನ್ನ ಮೈಯಾನ ಚರ್ಮ ಸುಲಿದ ನಿನ್ನ ಕಾಲಿಗೆ ಚಪ್ಪಲಿ ಮಾಡಿ ಹೊತ್ತಿಸಿದ್ರು, ನಿನ್ನ ಋಣ ತೀರ್ಸಕ್ ಆಗುದಿಲ್ಲ ಅಂತ ಅವನ ಕಾಲಿಗೆ ಬಿತ್ತು. ಇಂಥ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು. ಅದಕ್ಕೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಅಂತ ತಾಯಿ ಇಂಥ ಸಂಸ್ಕಾರಗಳನ್ನ ಮಕ್ಕಳಿಗೆ ಕಲಿಸುವ ಮೂಲಕವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಮಕ್ಕಳನ್ನ ಎತ್ತರಕ್ಕೆ ಬೆಳೆಸಬೇಕು. ಅಂತ ಮಕ್ಕಳ ಅವಶ್ಯಕತೆ ಇವತ್ತು ನಮ್ಮ ರಾಷ್ಟ್ರಕ್ಕೆ ಬಹಳಷ್ಟದ. ಇಂಥ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಜ್ಞಾನದ ತುತ್ತುಗಳಾಗ್ತಾರೆ. ಅವರು ರತ್ನಗಳಾಗಿ ಬೆಳೀಲಿ, ಉತ್ತಮರಾಗ್ಲಿ. ಕೆಂಪು ಕಾರ್ನ್ಯಾಗ ಹಚ್ಕೊಂಡು ಈ ತುಳಸಿಗೇರಿಗೆ ಬರುವಂತ ಮಕ್ಕಳವ್ರ ಆಗ್ಲಿ ಅಂತ ನನ್ನ ಶುಭ ಹಾರೈಕೆಯನ್ನು ತಿಳಿಸಿ ಕರೆಸಿ ಅವಕಾಶ ಕೊಟ್ಟು 2 ಮಾತು ಹೇಳಾಕ ಅವಕಾಶ ನೀಡಿರ್ತಕ್ಕಂಥ ಶಾಲಾ ಸಂಘಟಕರಿಗೆ, ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರ್ತಕ್ಕಂಥ ವಿದ್ವಜ್ಜನರಲ್ಲಿ ವಂದಿಸಿ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.